ಗೈಸ್, ವೆಲ್ಕಮ್ ಟು ನ್ಯೂ ಲಾಗ್. ಈಗ ನಾವು ಚಿಕ್ಕಬಳ್ಳಾಪುರಿಗೆ ಹೋಗ್ತಾ ಇದೀವಿ. ನೋಡಿ, ಹೋಗ್ತಾ ಹೋಗ್ತಾ ಜಾಲಿ ಮಾಡ್ತೀವಿ, ತೋರಿಸ್ತೀವಿ. ಓಕೆ ಬಾಯ್. ನಮ್ ಜೊತೆ ಜಾಯಿನ್ ಆಗ್ತಾ ಇದಾರೆ ಶಾಂತು ಬಾಯ್. ಮತ್ತೆ ಹಾಯ್ ಹೇಳಿದ್ರು. ಜಿಂಗ್ ಚಕ ಜಿಂಗ್ ಚಕ ಕುಚು ಕುಚು ಟೂವಿ ಟೂವಿ. ಹಾಯ್ ಗೈಸ್, ನಮ್ಮ ಉಮೇಶ್ ಅವರು ನೋಡಿ ಈಗ ಮತ್ತೆ ರಿಟರ್ನ್ 20 ಕಿಲೋಮೀಟರ್ ಹೋಗ್ಬೇಕು. ಒಂದು ಹೋಗೋ ಸ್ಪೀಡಿಗೆ ಅಷ್ಟೇ. ಎಷ್ಟು ಮಾಡಿ ಹೈವೇ ಜಾಸ್ತಿ ದಿನ ಆಗಿದೆ. ಮಾತ್ಕೊಳ್ಳಿ ಕಂಪ್ಯೂಟರ್ ಕಳ್ಸೋ ಅಲ್ಕ ನನ್ ಮಗ ನೀನೇ ಅಲ್ವಾ. ಹಾಯ್ ಗೈಸ್, ಹೋಗ್ತಾ ಹೋಗ್ತಾ ಒಂದು ದೇವಸ್ಥಾನ ಬಂತು. ಹಂಗೆ ಸ್ವಲ್ಪ ಸೂರಿಗೆ ಹಸು ಆಗ್ತಿತ್ತಂತೆ, ಪ್ರಸಾದ ತಿನ್ಕೊಂಡು ಹೋಗೋಣ, ಹಂಗೆ ದರ್ಶನ ಮಾಡೋಣ. ಬನ್ನಿ ಗೈಸ್, ದೇವಸ್ಥಾನ ತೋರಿಸ್ತೀವಿ. ಸರಿ, ಈಗ ಇಲ್ಲೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಆವತ್ತಿದ್ದ ನಿನ್ ದರ್ಪ ದುರಹಂಕಾರ ಪವರು ಎಲ್ಲಿ ಹೋಯ್ತು. ಹೊರಗಡೆಯಿಂದನೇ ಇಷ್ಟು ಅದ್ಭುತವಾಗಿತ್ತು, ಅದಕ್ಕೆ ಒಳಗಡೆ ಹೋಗೋಕೆ ಕುತೂಹಲ ಇತ್ತು. ಈಗ ಹೋಗೋಣ ಬನ್ನಿ, ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಬನ್ನಿ ಹೋಗೋಣ. ಈ ರೋಡ್ ನೋಡಿ ಪೂರಾ ಬೆಟ್ಟದ ಮೇಲೆ ಐತೆ. ಬೆಟ್ಟದ ಮೇಲೆ ಐತೆ, ರೋಡ್ ಬೆಟ್ಟದ ಮೇಲೆ ಐತಲ್ಲ, ರೋಡ್ ಬೆಟ್ಟದ ಮೇಲೆ ಐತೆ, ಗುಡಿ ಬೆಟ್ಟದ ಮೇಲೆ ಐತೆ. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ನಾವು ನೋಡಿ ಆಮೇಲೆ ದೇವ್ರ ದರ್ಶನ ಮಾಡ್ತಾರೆ. ನೋಡಿ ಒಳಗಡೆ ದೇವ್ರ ದೇವಸ್ಥಾನ ಐತೆ, ಹೋಗೋಣ ಇರಿ. ದೇವ್ರ ದರ್ಶನ ಮಾಡೋಣ ಮಂದಿ, ಇಲ್ಲ ನಾವು ಊಟ ಮಾಡ್ತೀವಿ ಅಂದ್ರು ಸರಿ ಅಂತ ನಾವು ಹೋಗ್ತಾ ಇದೀವಿ. ಹೋಗೋಣ ಬನ್ನಿ. ದೇವ್ರು ಬಸವಣ್ಣ ಒಳಗಡೆ ರೌಂಡ್ ಹೊಡೆಯೋದು ನೋಡಿ, ಹಂಗಿದೆ ತೋರಿಸ್ತೀವಿ. ನೋಡಿ ನೋಡಿ ಯಾವ ತರ ಇದೆ ಒಳಗಡೆ. ಅಲ್ಲೇ ಒಳಗೆ ಹೋಗ್ಬಾ. ಒಳಗಡೆ ಮಾತ್ರ ಸಖತ್ತಾಗಿ ಸ್ಕೇರಿ ಆಗಿತ್ತು, ಭಯಾನಕ. ಎಲ್ಲಿ ನೋಡೇ ಇರಲಿಲ್ಲ ಈ ಥರ ಗುಡಿನ. ಮಸ್ತಾಗಿತ್ತು. ನಾವು ವಿಡಿಯೋ ಮಾಡೋದು ನೋಡಿ ಹುಡುಗಿರು ಹೊಡೆ ಹೋಗ್ತಾರೆ. ಸರಿ ಅಂತ ಒಳಗಡೆ ಹೋಗಿ ಒಂದೆರಡು ಫೋಟೋ ತೆಕ್ಕೊಂಡು ಚೆನ್ನಾಗಿತ್ತು. ಹಂಗೆ ಅಲ್ಲಿ ನಮ್ಮನ್ನ ಎದುರಿಸ್ಬೇಕಂತ ಅಲ್ಲಿ ಹುಲಿಯನ್ನ ಇಟ್ಟರು. ಆದ್ರೆ ನಾವೇನ್ ಮಾಡಿದೀವಿ ನೋಡಿ. ಗಾಯ್ಸ್, ಹೆಂಗಿದೆ ಜಾಗ, ಕುಂತ್ಕೊಂಡು ಹೋಗ್ಬೇಕು. ಅಲ್ಲಿ ಮುಂದೆ ಒಂದು ಹುಡುಗಿ ಇರೋ ಕಾರಣ ಅವನು ಏನು ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಅವನ್ನೇ ಹೇಳಿದ ಸ್ವಲ್ಪ ಏನಾದರೂ ಭಯ ಪಡೋದು ಮಾಡೋಣ ಅಂತ ಅಲ್ಲಿ. ಆದರೆ ಆ ಹುಡುಗಿ ನೋಡಿ ಅವನು ಏನು ಮಾಡಲಿಲ್ಲ. ಅದಕ್ಕೆ ಲೆಟ್ಸ್ ಗೋ. ಲೈಟ್ ಹಾಕಿ ದೇವಸ್ಥಾನಕ್ಕೆ ಬರಬೇಕು. ದೇವಸ್ಥಾನ ಮಾತ್ರ ಮಸ್ತಾಗಿದೆ. ಓಕೆ ಗಾಯ್ಸ್, ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಪಾರ್ಟ್ 2 ಬರುತ್ತೆ, ಅದರೊಳಗೆ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್, ಲವ್ ಯು. ಥ್ಯಾಂಕ್ಸ್, ಲವ್ ಯು ಫಾರ್ ಎವರ್.